ಸುಮಲತಾ ಅವರ ಮಾತು. ಇನ್ನು ಮಂಡ್ಯ ಜಿಲ್ಲಾಧಿಕಾರಿಯಿಂದ ಸುಮಲತಾ ಅವರಿಗೆ ನೋಟಿಸ್ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿ ನೋಟಿಸ್ಗೆ ನಾಳೆ ಸುದ್ದಿಗೋಷ್ಠಿ ನಡೆಸಿ ನಾನು ಉತ್ತರ ಕೊಡ್ತೀನಿ ಅನ್ನುವಂತಹ ಮಾತನ್ನ ಕೀಲಾರದಲ್ಲಿ ಸುಮಲತಾ ಅವರು ಹೇಳಿದ್ದಾರೆ. ಕೀಲಾರ ಗ್ರಾಮದಲ್ಲಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದಂತಹ ಸುಮಲತಾ ಅವರು ನಾಳೆ ನಾನು ಬೆಳಗ್ಗೆ ಸುದ್ದಿಗೋಷ್ಠಿನ ಕರೆದು ನಾನು ಅದರಲ್ಲಿ ಉತ್ತರವನ್ನು ಕೊಡ್ತೇನೆ, ನಾನು ಪ್ರಚಾರ ಮಾಡ್ತೇನೆ, ನನ್ನ ಹೆಸರು ಬಳಸಿ ಬೇರೊಬ್ಬರಿಗೆ ಪ್ರಚಾರ ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಮಂಡ್ಯ ಜಿಲ್ಲೆ ಜನರು ಮುಟ್ಟಾಳರಲ್ಲ, ನನ್ನ ಕ್ರಮ ಸಂಖ್ಯೆ ಯಾವುದು ಎಂಬುದನ್ನ ಜಿಲ್ಲಾಧಿಕಾರಿಯೇ ಹೇಳ್ತಾರೆ. ಮಂಡ್ಯ ತಾಲೂಕಿನ ಕೀಲಾರ ಗ್ರಾಮದಲ್ಲಿ ಸುಮಲತಾ ಅವರು ಈ ಮಾತನ್ನ ಹೇಳಿದ್ದಾರೆ. ಆ ಸಿಂಬಲ್ ನ ಅಫಿಷಿಯಲ್ ಮಾಡಿಲ್ಲ, ಸಿಂಬಲ್ನು ಕೈಗೆ ಸಿಕ್ಕಾದ್ಮೇಲೆ ಅದನ್ನು ಅನೌನ್ಸ್ ಮಾಡಬೇಕು ಅಂತಾನೆ ಪೋಸ್ಟ್ಪೋನ್ ಮಾಡಿದ್ದು. ಓಕೆ ಮೇಡಮ್, ಈಗ ಚುನಾವಣಾಧಿಕಾರಿಗಳು ರಾಜ್ಯ ಚುನಾವಣಾಧಿಕಾರಿಗಳು ಬಂದಿದ್ದಾರೆ ಮಂಡ್ಯಗೆ, ಅದೇ ವಿಚಾರವಾಗಿ ಬಂದಿದ್ದಾರೆ ಅನ್ಸುತ್ತಾ ಹೆಂಗೆ ಅಂತ? ಅಂದ್ರೆ ನಾವು ಕಂಪ್ಲೇಂಟ್ ಮಾಡಿರೋದು ಇದೆ ಅಲ್ಲಿ ಎಲೆಕ್ಷನ್ ಕಮಿಷನರ್ ಹತ್ರ. ಸೊ ಅವ್ರು ಅದಕ್ಕಾಗಿ ಬಂದ್ರೋ ಇನ್ನೇದು ಫಾರ್ ವಾಟ್ ಅದರ್ ರೀಸನ್ ನನಗೆ ಗೊತ್ತಿಲ್ಲ. ನ್ಯಾಯ ಸಿಗುತ್ತೆ ಅನ್ಸುತ್ತಾ ಮೇಡಮ್? ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ನ್ಯಾಯ ಸಿಗಬೇಕು, ಯಾಕಂದ್ರೆ ಇದು ಪ್ರಜಾಪ್ರಭುತ್ವ. ಇದರ ಒಂದು ಪ್ರೋಸೆಸ್ ನ ಯಾರೇ ಆಗ್ಲಿ ಇಫ್ ದೇ ಆರ್ ಟ್ರೈಂಗ್ ಟು ಮ್ಯಾನಿಪುಲೇಟ್ ಇಟ್, ಅದು ತಪ್ಪೇ ಅಲ್ವಾ, ಅದು ಅಪರಾಧ. ಅದಕ್ಕೆ ನ್ಯಾಯ ಸಿಗ್ಲೇಬೇಕು ನಮಗೆ. ಇದು ಸುಮಲತಾ ಅವರ ಮಾತುಗಳು. ಬನ್ನಿರ್ಬೇಕು ಮತ್ತಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ರವಿ ನೀಡ್ತಾರೆ. ರವಿ, ಸುಮಲತಾ ಅವರು ಹೇಳ್ತಾ ಇರುವಂತಹ ಮಾತುಗಳನ್ನು ಒಂದು ಕಡೆಯಲ್ಲಿ ಅಲ್ಲಿ ಕೀಲಾರದ ಪ್ರಚಾರ ಸಭೆಯಲ್ಲಿ ಮಾತನಾಡುವಂತಹ ಸಭೆಯಲ್ಲಿ ನನ್ನ ಮುಖದಲ್ಲಿ ನೋವು ನೋಡೋದಕ್ಕೆ ಇವರೆಲ್ಲ ಬಯಸಿದ್ದಾರೆ, ಆದರೆ ನನ್ನನ್ನು ನೋವು ತೋಡ್ಕೊಳ್ಳಲ್ಲ ಅಂತೇಳಿ ಮತ್ತೆ ನಾಳೆ ಸುದ್ದಿಗೋಷ್ಠಿಯನ್ನು ನಡೆಸ್ತೀನಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಹರಿಪ್ರಸಾದ್, ಏನು ಇವತ್ತು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು ಕೀಲಾರ ಗ್ರಾಮದಿಂದ ಒಂದು ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಇವರು ಪಕ್ಷೇತರ ಅಭ್ಯರ್ಥಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೂ ಕೂಡ ಇದ್ದಾರೆ. ಹೀಗಾಗಿ ಕೀಲಾರ ಗ್ರಾಮಕ್ಕೆ ಬರ್ತಾ ಇದ್ದಂತೆ ಇವರನ್ನ ಸಾಕಷ್ಟು ಬಿಜೆಪಿ ಬಾವುಟಗಳು ಮತ್ತೆ ಕಾಂಗ್ರೆಸ್ ಬಾವುಟಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು. ಅಂದ್ರೆ ಜನರುಗಳು ಅಷ್ಟು ಮಟ್ಟಿಗೆ ಇದ್ರು. ಎರಡೂ ಬಾವುಟಗಳನ್ನ ಸ್ವಾಗತ ಮಾಡಿದ್ರು. ಅಲ್ಲಿಂದ ಪ್ರಚಾರ ಮಾಡಿದಂತಹ ಸುಮಲತಾ ಅವರು ಅನಂತರ ಮಾತನಾಡ್ಲಿಕ್ಕೆ ಆರಂಭ ಮಾಡಿದ್ರು. ಮಾತನಾಡ್ತಂತ ಟೈಮ್ ನಲ್ಲಿ ಏನು ಕಳೆದ 3-4 ದಿನಗಳ ಹಿಂದೆ ಮುಖ್ಯಮಂತ್ರಿಗಳು ಸುಮಲತಾ ಅವ್ರನ್ನ ಕುರಿತು ಮಾತನಾಡಿದ್ರು. ಅವ್ರ ಮುಖದಲ್ಲಿ ಸ್ವಲ್ಪನಾದ್ರೂ ನೋವಿಲ್ಲ ಅಂತಕ್ಕಂತ ಮಾತನ್ನ ಹೇಳಿದ್ರು. ಹೀಗಾಗಿ ಆ ಮಾತಿಗೆ ಸಾಕಷ್ಟು ತೀಕ್ಷ್ಣವಾಗಿ ಉತ್ತರ ಕೊಟ್ಟಿದ್ದಾರೆ. ಯಾಕೆಂದ್ರೆ ನನ್ನ ಮುಖದಲ್ಲಿ ನೋವಿದೆ ಅಂತಕ್ಕಂಥದ್ದನ್ನ ನಾನು ಯಾರ ಹತ್ರ ತೋರ್ಸ್ಕೋಬೇಕು? ನನ್ನ ಜನಗಳಿಗೆ, ನನ್ನ ಅಭಿಮಾನಿಗಳಿಗೆ ಮಾತು ಕೊಟ್ಟಿದ್ದೀನಿ, ನಾನು ಅಳಲ್ಲ ಅಂತ ಹೇಳಿನೇ ಸ್ವಲ್ಪ ಆ ಟೈಮಲ್ಲಿ ಅವರು ಗದ್ಗದಿತರಾದ್ರು. ಜೊತೆಗೆ ಮುಖ್ಯಮಂತ್ರಿಗಳ ರೀತಿ ಮಾತನಾಡ್ತಿರ್ತಕ್ಕಂಥದ್ದು ಇಡೀ ಮಹಿಳಾ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಹೀಗಾಗಿ ಮುಖ್ಯಮಂತ್ರಿಗಳ ಮನೆಯಲ್ಲೂ ಕೂಡ ಮಹಿಳೆಯರಿದ್ದಾರೆ ಅಂತಕ್ಕಂಥದ್ದನ್ನ ಮರಿಬಾರ್ದು ಅಂತಕ್ಕಂಥದ್ದನ್ನ ಹೇಳಿದ್ರು. ಈಗೇನು ನೋಟಿಸ್ ಜಾರಿ ಮಾಡಿದ್ದಾರೆ ಡಿಸಿ, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಳೆ ನಾನು ಏನು ಚುನಾವಣಾ ಏಜೆಂಟ್ರು ಮತ್ತೆ ಇತರ ಸಮ್ಮುಖದಲ್ಲಿ ನಾನು ಅದಕ್ಕೆ ಸ್ಪಷ್ಟನೆ ಕೊಡ್ತೀನಿ ಮತ್ತೆ ಉತ್ತರ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾಳೆ ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಉತ್ತರವನ್ನ ಕೊಡ್ತಾರೆ. ಒಟ್ಟಾರೆ ಸಿಎಂ ಏನು ಮಹಿಳೆಯರ ಕುರಿತು ಮಾತನಾಡಿರ್ತಕ್ಕಂಥದ್ದು ಆ ಒಂದು ಏಳೆನ ಇಟ್ಕೊಂಡು ಇವರು ಸಿಎಂ ಅವರು ಇಡೀ ಮಹಿಳಾ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ರು ಜನಗಳ ಹತ್ರ ಹೋಗಿ ಬೇಡಿ ನನಗೆ ಕೈ ಬಿಡ್ಬೇಡಿ, ನೀವು ನನಗೆ ಮತ ಕೊಡಿ ಅಂತೇಳಿ, ನಿಮ್ಮನ್ನೇ ನಂಬಿದ್ದೀನಿ ಅಂತ ಹೇಳಿ ಅವ್ರ ಎಲ್ಲರ ಹತ್ರನೂ ಒಂದು ವಾಗ್ದಾನ ತಗೊಳ್ಳೋದ್ರ ಮೂಲಕ ಇವರು ಮತದಾನ ಮತ್ತೆ ಮತ ಪ್ರಚಾರದಲ್ಲಿ ತೊಡಗಿದ್ದಾರೆ. ಹರಿಪ್ರಸಾದ್. ಓಕೆ, ಧನ್ಯವಾದ ರವಿ ತಮ್ಮ ಮಾಹಿತಿಗೆ.